ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ರೋಗ ರುಜಿನಗಳು ದೂರವಾಗುತ್ತೆ, ಹಾಗೆಯೇ ಪಾಪವು ತೊಳೆಯುತ್ತೆ ಅನ್ನೋ ನಂಬಿಕೆ ಇದೆ. ಮೂಢನಂಬಿಕೆ ಮತ್ತು ಪವಾಡ ನಡೆಯುತ್ತೆ ಎಂಬ ಅಥೀವ ಮತ್ತು ಅಂಧ ನಂಬಿಕೆ 5 ವರ್ಷದ ಬಾಲಕನ ದುರಂತ ಸಾವಿಗೆ ಕಾರಣವಾಗಿದೆ. ಉತ್ತರಾಖಂಡದ ಹರಿದ್ವಾರದಲ್ಲಿ ಈ ದಾರುಣ ಘಟನೆ ನಡೆದಿದೆ. ಈ ದುರಂತ ಕಥೆ ಶುರುವಾಗೋದು ಗಂಗಾ ನದಿ ತೀರದಿಂದ. ಓರ್ವ ಬಾಲಕ ಲುಕೇಮಿಯಾ ಅಂದ್ರೆ ರಕ್ತ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದ. ಈತನ ಪಾಲಕರಿಗೆ ಒಂದು ನಂಬಿಕೆ ಇತ್ತು, ಗಂಗಾ ನದಿಯ ನೀರು ರೋಗವಾಸಿ ಮಾಡುತ್ತೆ ಅಂತ ಬಲವಾಗಿ ನಂಬಿದ್ರು. ಹೀಗಾಗಿ ಬಾಲಕನನ್ನ ಗಂಗಾ ನದಿ ಬಳಿ ಕರೆತಂದಿದ್ದಾರೆ. ಸ್ನಾನಕ್ಕೆ ಅಂತ ನದಿಗೆ ಇಳಿಸಿದ್ದಾರೆ. ಆಗ ಬಾಲಕನ ಪಾಲಕರು ಗಂಗಾ ನದಿಯಲ್ಲಿ ಪ್ರಾರ್ಥನೆ ಮಾಡಲು ಆರಂಭಿಸಿದ್ರು. ಇತ್ತ ಚಿಕ್ಕಮ್ಮ ಪುಟ್ಟ ಬಾಲಕನನ್ನ ನೀರಿನಲ್ಲಿ ಮುಳುಗಿಸಿದ್ದಾರೆ. 1 ನಿಮಿಷ ಆಯ್ತು, 2 ನಿಮಿಷ ಆಯ್ತು, ಮೇಲಕ್ಕೆ ಎತ್ತಲೇ ಇಲ್ಲ. ಸುಮಾರು 5 ನಿಮಿಷಗಳ ಬಳಿಕ ಇದನ್ನ ಗಮನಿಸಿದ ಅಲ್ಲೇ ಇದ್ದ ಭಕ್ತರು ಓಡೋಡಿ ಮಗುವನ್ನ ನೀರಿನಿಂದ ತೆಗೆದಿದ್ದಾರೆ. ಈ ವೇಳೆ ನೀರಿನಿಂದ ಹೊರತೆಗೆಯಲು ಪೋಷಕರು ನಿರಾಕರಿಸಿದ್ದಾರೆ. ಆದ್ರೂ ಅಲ್ಲಿ ಜಮಾಯಿಸಿದ್ದ ಜನರು ಬಲವಂತವಾಗಿ ಬಾಲಕನನ್ನ ಹೊರಗೆ ತೆಗೆದಿದ್ದಾರೆ. ಈ ವೇಳೆ ಬಾಲಕನ ಚಿಕ್ಕಮ್ಮ ಕೂಗಾಡಿದ್ದು ಅಲ್ಲದೆ ಅಡ್ಡ ಬಂದವರ ಮೇಲೆ ಕೈ ಕೂಡ ಮಾಡಿದ್ದಾಳೆ. ನೀರಿನಿಂದ ಬಾಲಕನನ್ನ ಮೇಲೆತ್ತಿ ಆಸ್ಪತ್ರೆಗೆ ಸಾಗಿಸಲಾಯಿತು. ಅಷ್ಟೊತ್ತಿಗಾಗಲೇ ಬಾಲಕ ಮೃತಪಟ್ಟಿದ್ದ. ಆದರೆ ಇಷ್ಟೆಲ್ಲ ಆದ್ರೂ ಬಾಲಕನ ಚಿಕ್ಕಮ್ಮ ಮಾತ್ರ ಬಾಲಕನ ಮೃತದೇಹ ಪಕ್ಕದಲ್ಲಿ ಕುಳಿತು ಮಗು ಮತ್ತೆ ಬದುಕುವುದು ಖಚಿತ ಎಂದು ಹೇಳ್ತಿದ್ರು ಅನ್ನೋದೇ ವಿಚಿತ್ರ. ಉತ್ತರ ಭಾರತದಲ್ಲಿ ಮೊದಲೇ ಚಳಿಯ ಅಬ್ಬರ ಭೀಕರವಾಗಿದೆ. ಹೀಗಿರುವಾಗ ಮಂಜುಗಡ್ಡೆಯಷ್ಟು ತಣ್ಣನೆಯ ನೀರಿನಲ್ಲಿ ಮುಳುಗಿಸಿದ್ರೆ ಬಾಲಕ ಬದುಕೋದಕ್ಕೆ ಆಗುತ್ತಾ? ನೀರಿನಲ್ಲಿ ಮುಳುಗಿಸಿದ್ರಿಂದ ಬಾಲಕ ಕೊನೆಯುಸಿರೆಳೆದಿದ್ದಾನೆ. ಪ್ರಾಣ ಉಳಿಸುವ ಪಾಲಕರ ಯತ್ನ ಕೊಲೆಯಲ್ಲಿ ಅಂತ್ಯವಾಗಿದೆ ಅನ್ನೋದು ಪೊಲೀಸರ ಮಾತು. ಇನ್ನು ಈ ಬಗ್ಗೆ ಮಾಹಿತಿ ನೀಡಿದ ಹರಿದ್ವಾರ ನಗರ ಪೊಲೀಸ್ ಮುಖ್ಯಸ್ಥ ಸ್ವತಂತ್ರ ಕುಮಾರ್, ಬಾಲಕ ದೆಹಲಿಯ ಉನ್ನತ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಪಡೆಯುತ್ತಿದ್ದ. ಸದ್ಯ ಈ ಕುರಿತು ಪೋಷಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಪಾಲಕರು ಮತ್ತು ಬಾಲಕನ ಚಿಕ್ಕಮ್ಮನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ಅದೇನೇ ಇರ್ಲಿ, ಅತಿಯಾದ್ರೆ ಅಮೃತ ಕೂಡ ವಿಷವಾಗುತ್ತೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಎಂಬಂತೆ ಪೋಷಕರ ಮೂಢನಂಬಿಕೆ ಮತ್ತು ಅಂಧಶ್ರದ್ಧೆಗೆ ಪುಟ್ಟ ಮಗುವೊಂದು ಸಾವನ್ನಪ್ಪಿದ್ದು ನಿಜಕ್ಕೂ ದಾರುಣ.